ಈ ಲೋಕದಲ್ಲಿ ಕೆಲವೊಂದು ಕಥೆಗಳಿರ್ತವೆ. ಅವು ಲೌಡಾಗಿ ಹೇಳೋದಲ್ಲ, ಆದರೆ ಕೇಳಿದವನ ಹೃದಯ ಮೌನವಾಗಿ ಒಡೆದಾಗ್ತವೆ. ಇದು ಅಂತಹದೇ ಒಂದು ಕತೆ. 15 ವರ್ಷದ ಒಬ್ಬ ಹುಡುಗನ ಕತೆ. ಲಂಡನ್ನಲ್ಲಿ ಒಂದು ಸಾಮಾನ್ಯ ಕುಟುಂಬ. ಒಬ್ಬ 15 ವರ್ಷದ ಹುಡುಗ ಒಲಿವರ್. ಅವನ ಜೀವನನೇ ಸಿಂಪಲ್ ಆಗಿತ್ತು. ಸ್ಕೂಲ್, ಫ್ರೆಂಡ್ಸ್, ಫುಟ್ಬಾಲ್ ಮತ್ತು ಅಪ್ಪನ ಜೊತೆ ಈವ್ನಿಂಗ್ ವಾಕ್ ಮಾಡ್ತಿದ್ದ. ಆದರೆ 2020ರಲ್ಲಿ ಎಲ್ಲವೂ ಬದಲಾಯಿತು. ಕೋವಿಡ್ ಲಾಕ್ಡೌನ್ ಶುರು ಆಯಿತು. ಆ ದಿನಗಳಲ್ಲಿ ನಾಳೆ ಅನ್ನೋದು ಯಾರಿಗೂ ಕನ್ಫರ್ಮ್ ಇರಲಿಲ್ಲ. ಕೆಲವರು ತಮ್ಮ ಜಾಬ್ ಕಳ್ಕೊಂಡ್ರು, ಕೆಲವರು ತಮ್ಮ ಹತ್ತಿರದವ್ರನ್ನೇ ಕಳ್ಕೊಂಡ್ರು. ಹಾಸ್ಪಿಟಲ್ ಬೆಡ್ ಸಿಗೋದು ಲೈಫ್ ಲಾಟ್ರಿ ಆಗಿತ್ತು. ಮಾಸ್ಕ್ ನಮ್ಮ ಸೆಕೆಂಡ್ ಫೇಸ್ ಆಯಿತು. ಸ್ಯಾನಿಟೈಸರ್ ನಮ್ಮ ಬೆಸ್ಟ್ ಫ್ರೆಂಡ್ ಆಯಿತು. ಡಿಸ್ಟೆನ್ಸ್ ನಮ್ಮ ಸೇಫ್ಟಿ ಆಯಿತು. ಒಂದಿನ ಒಲಿವರ್ ತಂದೆಗೆ ಸಡನ್ ಆಗಿ ಉಸಿರಾಟ ತೊಂದರೆ ಆಯಿತು. ಅವರು ತಕ್ಷಣ ಹಾಸ್ಪಿಟಲ್ ಎಮರ್ಜೆನ್ಸಿ ರೂಮ್ಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟಲಲ್ಲಿ ನೋ ವಿಸಿಟರ್ಸ್ ಅಲೌಡ್ ಅಂತ ಇತ್ತು. ಆ ದಿನದಿಂದ ಹಾಸ್ಪಿಟಲ್ಗೆ ಹೋಗೋ ಅವಕಾಶ ಇರಲಿಲ್ಲ. ಒಲಿವರ್ ಮಾತ್ರ ವಿಡಿಯೋ ಕಾಲಲ್ಲಿ ಅವ್ರ ತಂದೆನ ನೋಡ್ತಿದ್ದ. ಮುಖದ ಮೇಲೆ ಆಕ್ಸಿಜನ್ ಮಾಸ್ಕ್, ಕಣ್ಣಲ್ಲಿ ನೋವು, ಆದರೆ ಅಪ್ಪನ ನಗು ಮಾತ್ರ ಬಲವಾಗಿತ್ತು. ಒಂದಿನ ವಿಡಿಯೋ ಕಾಲಲ್ಲಿ ಅಪ್ಪ ಹೇಳಿದ ಕೊನೆಯ ಮಾತು, ಸ್ಟ್ರಾಂಗ್ ಆಗಿರು, ನಾನೇನಾದರೂ. ಮತ್ತೆ ಕಾಲ್ ಬಂದಿಲ್ಲ. ಹಾಸ್ಪಿಟ್ಲಿಂದ ಫೋನ್ ಕಾಲ್ ಬಂತು. ಅಪ್ಪ ಇಲ್ಲ ಅಂತ. ಒಲಿವರ್ ಅಳಿಲ್ಲ, ಕಿರುಚಿಲ್ಲ. ಅವನ ಮಾತು ಮೌನ ಆಯಿತು. ಅಪ್ಪನ ಶವ ಸಂಸ್ಕಾರ ಮುಗಿದ ಮೇಲೂ ಒಲಿವರ್ ಒಂದು ಪದನೂ ಮಾತಾಡಿಲ್ಲ. ತಿಂಗಳು ಕಳೀತು. ಸ್ಕೂಲ್ ಶುರು ಆಯಿತು. ಟೀಚರ್ಸ್ ಏನು ಕೇಳಿದ್ರು ಸೈಲೆನ್ಸ್. ಫ್ರೆಂಡ್ಸ್ ಏನು ಜೋಕ್ ಮಾಡಿದ್ರು ಸೈಲೆನ್ಸ್. ಅಮ್ಮ ತಪ್ಕೊಂಡ್ರು ಸೈಲೆನ್ಸ್. ಡಾಕ್ಟರ್ಸ್ ಇದನ್ನು ಸೆಲೆಕ್ಟಿವ್ ಮ್ಯೂಟಿಸಮ್ ಎಂದು ಹೇಳ್ತಾರೆ. ಆದರೆ ಒಲಿವರ್ ಒಳಗೆ ಒಂದು ರೀಸನ್ ಇತ್ತು. ಅವನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿತ್ತು. ಆ ದಿನ ಕಾಲ್ ಕಟ್ಟಾಗೋ ಮುಂಚೆ ನಾನು ಐ ಲವ್ ಯು ಹೇಳಿಲ್ಲ ಅಂತ. ಆ ಗಿಲ್ಟ್ 1 ವರ್ಷ ಆದ್ರೂ ಅವನ ಗಂಟ್ಲಲ್ಲೇ ಸಿಗಾಕೊಂಡಿತ್ತು. ಒಂದಿನ ಸ್ಕೂಲ್ ಪ್ರಾಜೆಕ್ಟ್ ಅನೌನ್ಸ್ ಆಯಿತು. ಟಾಪಿಕ್, ರೈಟ್ ಸಮಥಿಂಗ್ ಯು ನೆವರ್ ಸೆಡ್. ಒಲಿವರ್ ಮೊದಲ ಬಾರಿ ಪೆನ್ ಹಿಡಿದ. ಮಾತಾಡಿಲ್ಲ, ಬರ್ದ. ಅವನು ಬರೆದ ಟೈಟಲ್ ಥಿಂಗ್ಸ್ ಐ ನೆವರ್ ಟೋಲ್ಡ್ ಮೈ ಡ್ಯಾಡ್. ಅವನು ಬರೆದಿದ್ದ ಲೈನ್ ಹೀಗಿತ್ತು, ನಿಮ್ಗೆ ಹೇಳ್ಬೇಕು ಅಂದ್ಕೊಂಡ ಮಾತನ್ನು ನಾನು ದಿನ ಮನಸ್ಸಲ್ಲಿ ಇಟ್ಕೊಂಡೆ, ಆದರೆ ಇನ್ನೂ ಸಮಯ ಇದೆ ಅನ್ನೋ ಭ್ರಮೆಯಲ್ಲಿ ಕಳೆದೋದೆ. ಒಲಿವರ್ ಬರೆದ ಲೈನ್ಸ್ ಟೀಚರ್ಗೆ ತುಂಬ ಇಷ್ಟ ಆಗಿ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆ ಲೈನ್ಸ್ ಪೋಸ್ಟ್ ಮಾಡಿದ್ರು. ನೆಕ್ಸ್ಟ್ ಮಾರ್ನಿಂಗ್ ಫೋನ್ ನೋಟಿಫಿಕೇಷನ್ಸ್ ಸ್ಟಾಪ್ ಆಗಲಿಲ್ಲ. ಪೋಸ್ಟ್ ಓವರ್ ನೈಟ್ ವೈರಲ್ ಆಯಿತು. 1000 ಜನ ಕಮೆಂಟ್ ಮಾಡಿದರು, ಈ ಕತೆ ನಮ್ಮ ಜೀವನದಲ್ಲೂ ನಡೀತಿದೆ ಅಂತ. ನೆಕ್ಸ್ಟ್ ದಿನ ಸ್ಟೇಜ್ ಮೇಲೆ ಒಲಿವರ್ ಪೇಪರ್ ಹಿಡಿದು ನಿಂತ. ಅವನ ಕಣ್ಣಲ್ಲಿ ನೀರು ತುಂಬಿತು, ಧ್ವನಿ ನಡುಗ್ತಿತ್ತು. ಅವನು ಮೊದಲು ಹೇಳಿದ ಮಾತು, ಡ್ಯಾಡ್ ಐ ಲವ್ ಯು. ಈ ವಿಡಿಯೋಯಿಂದ ತಿಳ್ಕೊಂಡಿದ್ದೇನೆಂದರೆ, ನಾವು ಹೇಳದೆ ಉಳಿದ ಮಾತುಗಳನ್ನು ಕೆಲವೊಮ್ಮೆ ಜೀವನದಲ್ಲಿ ತಡವಾಗಿ ಪಶ್ಚಾತ್ತಾಪವಾಗುತ್ತೆ. ಒಂದು ಮಾತು ಪ್ರೀತಿಯಾಗಲಿ, ಒಂದು ಮಾತು ಕ್ಷಮೆ ಆಗಲಿ, ಒಂದು ಮಾತು ಕೃತಜ್ಞತೆ ಆಗಲಿ, ಇವತ್ತೇ ಹೇಳಿ. ನಾಳೆ ಯಾರಿಗೂ ಗ್ಯಾರಂಟಿ ಇಲ್ಲ, ನಾಳೆ ಯಾರಿಗೂ ಶಾಶ್ವತವಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ.